ಅಂದರೆ ರಕ್ತ ದುಷ್ಟಿ ಆಯಿತು ಅಂತ ಆದರೆ ಅದರಿಂದ ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ಸು ಬರುತ್ತೆ, ಜೊತೆಗೆ ಹೇರ್ ಪ್ರಾಬ್ಲಮ್ಸು ಬರಬಹುದು. ಹಾಗಾಗಿ ರಕ್ತ ದುಷ್ಟಿನ ಕಡಿಮೆ ಮಾಡಬೇಕು ಅಂತ ಆದರೆ ಆವಾಗ ಅದಕ್ಕೆ ರಕ್ತ ಮೋಕ್ಷಣ ಬಹಳ ಒಳ್ಳೆಯಂಥದ್ದು. ಅಂದರೆ ಬ್ಲಡ್ ಇಂಪ್ಯೂರಿಟೀಸ್ನ ತೆಗೆಯುವಂಥದ್ದು ರಕ್ತ ಮೋಕ್ಷಣ ಅಂತ ಹೇಳ್ತೀವಿ. ಎಲ್ಲಿ ಹೇರ್ ಫಾಲಿಕಲ್ಸ್ ಇರುತ್ತೋ ಅದರ ಸುತ್ತ ನಾವು ನೀಡಲಲ್ಲಿ ಪಂಚರ್ ಮಾಡ್ತೀವಿ. ಇಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ವಿಧಾನ ಆಯುರ್ವೇದದ ಗ್ರಂಥಗಳಲ್ಲಿ ಎಲ್ಲೂ ಹೇಳಿಲ್ಲ. ರಿಜ್ಯುವಿನೇಷನ್ ಅಂದರೆ ಹೇರ್ ರಿಜ್ಯುವಿನೇಷನ್ ಅಥವಾ ಹೇರ್ ಫಾಲಿಕಲ್ ರಿಜ್ಯುವಿನೇಷನ್ ವಿಧಾನಗಳು ಹೇಳಿದ್ದಾರೆ. ಆಯುರ್ವೇದದಲ್ಲಿ ನೀವು ನೋಡಿದ್ರೆ ಯಾವುದನ್ನು ತುಂಬ ಆರ್ಟಿಫಿಷಿಯಲ್ ಆಗಿ ಮಾಡುವಂಥದ್ದು ಯಾವುದೂ ಇಲ್ಲ. ಕೃತ್ರಿಮ ಪ್ರಯೋಗಗಳು ಯಾವಾಗಲೂ ಸ್ವಲ್ಪ ಕಷ್ಟನೇ, ಅಂದರೆ ಲಾಂಗ್ ಟರ್ಮ್. ಅಂದರೆ ಕೃತ್ರಿಮ ಪ್ರಯೋಗಗಳು ಮಾಡಿಲ್ಲ ಆಯುರ್ವೇದದಲ್ಲಿ ಅಂತ ಏನಿಲ್ಲ. ಈಗ ಕೆಲವು ಟ್ರೀಟ್ಮೆಂಟ್ಗಳು ಈಗ ಪೂರ್ತಿ ಏನು ಬಾಲ್ಡ್ ಆಗಿರುತ್ತೆ ಅಥವಾ ಕೂದಲೇ ಬೆಳೀತಾ ಇರಲ್ಲ ಅಂಥವ್ರಿಗೆ ಈಗ ಈ ಟರ್ಕಿನಲ್ಲಿ ಇಂಥ ಕಡೆ ಎಲ್ಲ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಾಗಲಿ, ಅಲ್ಲಿ ಪ್ಲ್ಯಾಂಟ್ ಮಾಡಿ ಬೆಳೆಸೋದಾಗಲಿ, ಆ ಥರದ್ದೊಂದು ದೊಡ್ಡ ಇಂಡಸ್ಟ್ರಿನೇ ಇದೆ. ನೀವು ಆ್ಯಕ್ಚುಲಿ ತುಂಬ ಜನ ನೀವು ಫ್ಲೈಟಲ್ಲಿ ನನ್ನ ಕ್ಲೈಂಟ್ ಒಬ್ಬರು ಹೋಗುವಾಗ ಅವ್ರು ಹೇಳೋರು, ಅವರು ಟರ್ಕಿಗೆ ಹೋಗೋ ಫ್ಲೈಟಲ್ಲಿ ಬೈ ಮಿಸ್ಟೇಕು ಇದು ಚೇಂಜ್ ಓವರ್ ಫ್ಲೈಟ್ ಇದೆಯಲ್ಲ ಅದು ಸಿಗದೆ ಅಲ್ಲಿಗೆ ಹೋಗಿ ಮತ್ತೆ ಚೇಂಜ್ ಮಾಡಿದ್ರು ಯುರೋಪ್ಗೆ ಹೋಗುವಾಗ. ಸೊ ಆವಾಗ ಅವ್ರು ನೋಡಿದ್ರೆ ಆ ಟರ್ಕಿ ಒಂದು ಏನು ಏರೋಪ್ಲೇನಲ್ಲಿ ಎಲ್ಲರಿಗೂ ತಲೆ ಮೇಲೆ ಒಂದು ಬ್ಯಾಂಡೇಜು, ಒಂದು 300 ಸೀಟ್ ಇದ್ದರೆ 250 ಸೀಟ್ ಎಲ್ಲರಿಗೂ ತಲೆ ಮೇಲೆ ಬ್ಯಾಂಡೇಜ್. ಇವ್ರಿಗೆ ಭಯ ಆಗೋದು ಏನಿದು ಹಿಂಗೆ ಕೂತಿದ್ದಾರೆ ಅಂತ. ದೆನ್ ಹಿ ಅಂಡರ್ಸ್ಟುಡ್ ಇಟ್ ಈಸ್ ಆ್ಯಕ್ಚುಲಿ ಟರ್ಕಿಗೆ ಹೋಗೋರೆಲ್ಲ ಈ ಹೇರ್ ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತಾರೆ. ಅಲ್ಲಿ ಹೋಗಿ 1 ತಿಂಗಳು 2 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ಅವರು ಅದೆಲ್ಲ ಗಾಯ ಒಣಗಿ ಅದು ಬೆಳೆಯೋವರೆಗೆ ಅವ್ರಿಗೆ ಏನೇನು ಬೇಕು, ಹಾಗಾಗಿ ಅಲ್ಲಿರೋರೆಲ್ಲ ಪೇಷಂಟ್ಗಳ ಥರನೇ ಕಾಣ್ತಾರೆ ಆ ಫ್ಲೈಟಲ್ಲಿ ಅಂತ. ಸೊ ಈ ಹೇರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಇದಕ್ಕೆ ಏನಾದರೂ ನಮ್ಮಲ್ಲಿ ಆಯುರ್ವೇದದಲ್ಲಿ ಈ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಏನಾದರೂ ಇದೆಯಾ? ಅದು ಸಾಧ್ಯನಾ? ಆಯುರ್ವೇದದಲ್ಲಿ ಒಂದು ಪಂಚಕರ್ಮ ಚಿಕಿತ್ಸೆ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಕೊನೆಯದಾಗಿ ಅಂದರೆ ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತು ರಕ್ತ ಮೋಕ್ಷಣ ಅಂತ ಹೇಳ್ತೀವಿ. ಅದು ಕೊನೆಯದು ರಕ್ತ ಮೋಕ್ಷಣ. ರಕ್ತ ಮೋಕ್ಷಣದಲ್ಲಿ ಸಾಕಷ್ಟು ವಿಧಗಳಿದೆ. ಒಂದು ಅಂದರೆ ನಮ್ಮ ಶರೀರದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರೋವಂಥದ್ದು ಯಾವಾಗಲೂ ರಕ್ತ. ಅಂದರೆ ನಾವು ಏನಾರ ಅದು ದೂಷಿತ ಆಯಿತು ಅಂದರೆ ರಕ್ತ ದುಷ್ಟಿ ಆಯಿತು ಅಂತ ಆದರೆ ಅದರಿಂದ ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ಸು ಬರುತ್ತೆ, ಜೊತೆಗೆ ಹೇರ್ ಪ್ರಾಬ್ಲಮ್ಸು ಬರಬಹುದು. ಹಾಗಾಗಿ ರಕ್ತ ದುಷ್ಟಿನ ಕಡಿಮೆ ಮಾಡಬೇಕು ಅಂತ ಆದರೆ ಆವಾಗ ಅದಕ್ಕೆ ರಕ್ತ ಮೋಕ್ಷಣ ಬಹಳ ಒಳ್ಳೆಯಂಥದ್ದು. ಅಂದರೆ ಇಂಪ್ಯೂರಿಟೀಸ್ನ ತೆಗೆಯುವಂಥದ್ದು ರಕ್ತ ಮೋಕ್ಷಣ ಅಂತ ಹೇಳ್ತೀವಿ. ಅಂದರೆ ಇಂಪ್ಯೂರ್ ಬ್ಲಡ್ಡನ್ನು ತೆಗೆಯುವಂಥದ್ದು ಅಥವಾ ಈ ರಕ್ತ ಪ್ರಸಾದನ ಅಂದರೆ ಆ ರಕ್ತವನ್ನು ಆ ದುಷ್ಟಿಯನ್ನು ತೆಗೆದು ಪ್ಯೂರಿಫೈ ಮಾಡುವಂಥದ್ದು. ಸೊ ಈ ರಕ್ತ ಮೋಕ್ಷಣದಲ್ಲಿ ಒಂದು ವಿಧ ಅಂತ ಹೇಳಿದ್ರೆ ಪ್ರಚ್ಛನ್ನ ಕರ್ಮ ಅಂತ ಹೇಳ್ತೀವಿ. ಪ್ರಚ್ಛನ್ನ ಕರ್ಮ ಅಂತ ಹೇಳಿದ್ರೆ ನಮ್ಮ ಹೇರ್, ನೀವು ಹೇಳಿದ್ರಲ್ಲ ಅದು ಬ್ಯಾಂಡೇಜ್ ಹಾಕ್ಕೊಂಡಿದ್ರು ಅಂತ, ನಮ್ಮಲ್ಲೂ ಅದೇ ಎಕ್ಸಾಕ್ಟ್ಲಿ ಅದೇ ರೀತಿ ಇರುತ್ತೆ. ಅಂದರೆ ನಾವು ಅಲ್ಲಿ ಎಲ್ಲಿ ಹೇರ್ ಫಾಲಿಕಲ್ಸ್ ಇರುತ್ತೋ ಅದರ ಸುತ್ತ ನಾವು ನೀಡಲಲ್ಲಿ ಪಂಚರ್ ಮಾಡ್ತೀವಿ. ಮಾಡೋದ್ರಿಂದ ಏನಾಗುತ್ತೆ, ಆ ಸ್ಕಿನ್ನಲ್ಲಿ ಆ ಪೋರೋಸಿಟಿ ಹೆಚ್ಚಾಗುತ್ತೆ, ಅಲ್ಲಿ ಸರ್ಕ್ಯುಲೇಷನ್ ತುಂಬ ಹೆಚ್ಚಾಗುತ್ತೆ. ಸರ್ಕ್ಯುಲೇಷನ್ ಹೆಚ್ಚಾದಾಗ ಅಲ್ಲಿ ಎಲ್ಲ ಪೋಷಕಾಂಶಗಳು ಜಾಸ್ತಿ ಅಲ್ಲಿ ಸೇರುತ್ತೆ. ಹಾಗಾಗಿ ಆ ಹೇರ್ ಫಾಲಿಕಲ್ಸ್ಗೆ ಪೋಷಕಾಂಶಗಳು ಜಾಸ್ತಿ ಬರೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಮತ್ತು ಹೇರ್ ಅಂದರೆ ಮತ್ತೆ ಹೊಸ ಹೇರ್ಸ್ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ಪ್ರಚ್ಛನ್ನ ಕರ್ಮ ಅಂತ ಹೇಳ್ತೀವಿ. ಇದನ್ನು ಸಾಕಷ್ಟು ಇದರಲ್ಲಿ ಎಸ್ಪೆಷಲಿ ಪ್ಯಾಚಿ ಹೇರ್ ಲಾಸ್ ಇರುತ್ತಲ್ಲ, ಅಂದರೆ ಮಧ್ಯದಲ್ಲಿ ಆಗ್ತಾ ಇರುತ್ತೆ. ಕೆಲವರಿಗೆ ಮಧ್ಯ ಮಾತ್ರ ಇಲ್ಲಿ ಒಂದು ಬಾವಿ ತರ ಆಗ್ಬಿಟ್ಟಿರುತ್ತೆ, ಕೆಲವರಿಗೆ ಮುಂದೆ ಜಾಸ್ತಿ ಆಗುತ್ತೆ, ಒಂದೊಂದ್ಸಲ ಪ್ಯಾಚ್ ತರ ಆಗುತ್ತೆ. ಅಂದ್ರೆ ಅದು ಫಂಗಲ್ ಇನ್ಫೆಕ್ಷನ್ ಇಂದ ಕೂಡ ಆಗಿರಬಹುದು. ಸೊ ಫಂಗಲ್ ಇನ್ಫೆಕ್ಷನ್ ಅಂದ್ರೆ ಏನು, ಯಾವುದೋ ಒಂದು ಕ್ರಿಮಿಯಿಂದ ಆಗಿರುತ್ತೆ, ಅದಲ್ಲಿ ಈ ರೀತಿ ಆಗಿ ಅದಾದ್ಮೇಲೆ ಕೂದಲೇ ಬೆಳೀತಾ ಇರಲ್ಲ. ಅವಾಗ ಅದನ್ನ ರಿಜುವಿನೇಟ್ ಮಾಡಕ್ಕೆ ನಾವು ಈ ಪ್ರಚ್ಛನ್ನ ಕರ್ಮನ ಮಾಡ್ತೀವಿ. ಜೊತೆಗೆ ಒಂದೊಂದ್ಸಲ ಹೇರ್ ಲೈನ್ ರಿಸೀಡಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಹೇರ್ ಲೈನ್ ತುಂಬಾ ಹಿಂದೆ ಹೋಗುತ್ತೆ. ಒಂದ್ಸಲ ಅದು ಜೆನೆಟಿಕ್ಕು ಇರುತ್ತೆ, ಅಂದ್ರೆ ತಂದೆಗೆ ಆ ಥರ ಇದ್ರೆ ಮಗಂಗೂ ಅದೇ ರೀತಿ ಒಂದು ಸ್ವಲ್ಪ ವರ್ಷ ಆದ್ಮೇಲೆ ಹೋಗುತ್ತೆ. ಬಟ್ ಆ ಹೇರ್ ಲೈನ್ ರಿಸೆಷನ್ಗೂ ಕೂಡ ನಾವು ಈ ಪ್ರಚ್ಛನ್ನ ಕರ್ಮನ ಮಾಡಬಹುದು. ಅಂದರೆ ಅಬ್ನಾರ್ಮಲ್ ಅಂದರೆ ಅಕಾಲವಾಗಿ ಅದಾಗಿದ್ರೆ ಈ ಪ್ರಚ್ಛನ್ನ ಕರ್ಮ ಮಾಡಬಹುದು. ಇದು ಸುಶ್ರುತ ಸಂಹಿತೆಯಲ್ಲಿ ಇದ್ದಂಥದ್ದು. ಈಗಲೂ ಪ್ರಾಕ್ಟೀಸ್ ಆಯುರ್ವೇದ ಕ್ಲಿನಿಕ್ಗಳಲ್ಲಿ ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಎಲ್ಲ ಆಯುರ್ವೇದ ಕ್ಲಿನಿಕ್ಗಳಲ್ಲೂ ಎಲ್ಲರೂ ಆಲ್ ಆಯುರ್ವೇದ ಡಾಕ್ಟರ್ಸ್ ಆರ್ ಟ್ರೈನ್ಡ್ ವಿತ್ ದಿಸ್ ಪ್ರಚ್ಛನ್ನ ಕರ್ಮ. ಹಾಗೆ ಎಲ್ಲ ಕಡೆ ಇದನ್ನ ಮಾಡ್ತಾರೆ. ಅದನ್ನ ಮಾಡಿ ಪೇನ್ಫುಲ್ ಇರುತ್ತೆ. ಇಲ್ಲ, ಅದು ಸಣ್ಣದಾಗಿ ಮಾಡುವಂತದ್ದು, ತುಂಬಾ ಅಲ್ಲಿ ಹೋಲ್ಸ್ಗಳು ಮಾಡ್ತೀರಾ ತಲೆ ಮೇಲೆ? ಆಗಲ್ಲ, ತಲೆನಲ್ಲಿ ಅಷ್ಟೊಂದು ಮಾಡಲ್ಲ, ಜಸ್ಟ್ ಪ್ರಿಕ್ ಮಾಡ್ತಾರೆ. ಮಾಡಿ ಅದು ಸಣ್ಣದಾಗಿ ಒಂದ್ ಸ್ವಲ್ಪ, ಈಗ ನೀವು ಹೇಗೆ ಸೊಳ್ಳೆ ಕಚ್ಚಿದಾಗ ಎಷ್ಟು ಪೇನ್ ಆಗುತ್ತೋ ಅಷ್ಟೇ ಆಗುತ್ತೆ. ಅದ ನಂತರ ಅದಕ್ಕೆ ಲೇಪನ ಮಾಡ್ತೀವಿ.
ಹಾಗೇನೆ ಒಂದು ಬ್ಯಾಂಡೇಜ್ ಮಾಡಿರ್ತೀವಿ. ಅದ ನಂತರ ಆ ಲೇಪ ಅಂದರೆ ಶಿರೋಲೇಪ ಅಂತ ಏನು ಹೇಳ್ತೀವಿ ಅದನ್ನು ಅಡ್ವೈಸ್ ಮಾಡಿರ್ತೀವಿ. ಆ ಶಿರೋಲೇಪನ ಒಂದು 5 days 7 days ಅಥವಾ 12 days ಅಥವಾ 15-20 days ತನಕನೂ ಅಥವಾ 21 days ತನಕ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸೆಗಳನ್ನು ಮಾಡಿ ನಂತರ ಹೇರ್ ಬರೋ ರೀತಿ ಮಾಡ್ತೀವಿ. ಇಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ವಿಧಾನ ಆಯುರ್ವೇದದ ಗ್ರಂಥಗಳಲ್ಲಿ ಎಲ್ಲೂ ಹೇಳಿಲ್ಲ. ರಿಜುವಿನೇಷನ್ ಅಂದರೆ ಹೇರ್ ರಿಜುವಿನೇಷನ್ ಅಥವಾ ಹೇರ್ ಫಾಲಿಕಲ್ ರಿಜುವಿನೇಷನ್ದು ವಿಧಾನಗಳು ಹೇಳಿದ್ದಾರೆ. ಆಯುರ್ವೇದದಲ್ಲಿ ನೀವು ನೋಡಿದ್ರೆ ಯಾವುದನ್ನು ತುಂಬ ಆರ್ಟಿಫಿಷಿಯಲ್ ಆಗಿ ಮಾಡುವಂಥದ್ದು ಯಾವುದೂ ಇಲ್ಲ. ಕೃತ್ರಿಮ ಪ್ರಯೋಗಗಳು ಯಾವಾಗಲೂ ಸ್ವಲ್ಪ ಕಷ್ಟನೇ, ಅಂದರೆ ಲಾಂಗ್ ಟರ್ಮ್. ಅಂದರೆ ಕೃತ್ರಿಮ ಪ್ರಯೋಗಗಳು ಮಾಡಿಲ್ಲ ಆಯುರ್ವೇದದಲ್ಲಿ ಅಂತ ಏನಿಲ್ಲ, ಸಾಕಷ್ಟು ಪ್ರಯತ್ನಗಳಾಗಿದೆ. ಅಂದರೆ ಈಗಿನ ಏನು ಬುದ್ಧಿವಂತಿಕೆಯಿಂದ ನಾವು ಏನೇನು ಮಾಡ್ತೀವೋ ಆರ್ಟಿಫಿಷಿಯಲ್ ಆಗಿ ಅದೆಲ್ಲ ನಮ್ಮ ಹಿಂದಿನವ್ರು ಮಾಡಿಲ್ಲ ಅಂತೇನಿಲ್ಲ. ಯಾಕಂದರೆ ನಮ್ಮ ಹಿಂದಿನವ್ರು ನಮಗಿನ್ನ ಸ್ವಲ್ಪ ಜಾಸ್ತಿನೇ ಬುದ್ಧಿವಂತರಿದ್ರು. ಹಾಗಾಗಿ ಅದನ್ನೆಲ್ಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ್ದಾರೆ. ಸೇಫ್ ಅಲ್ಲ, ಎಥಿಕಲ್ ಅಲ್ಲ ಅಂತ ಆದರೆ ಅದನ್ನು ಬಿಟ್ಟಿರ್ತಾರೆ. ಯಾವಾಗಲೂ ಈ 2 ಪಾಯಿಂಟ್ ಇಂಪಾರ್ಟೆಂಟ್. ಒಂದು ಸೇಫ್ಟಿ ಇರಬೇಕು, ಜೊತೆಗೆ ಇಟ್ ಶುಡ್ ಬಿ ವೆರಿ ವೆರಿ ಎಥಿಕಲ್ ಆ್ಯಂಡ್ ಇಟ್ ಶುಡ್ ಬಿ ಸಸ್ಟೈನಬಲ್. ಅಂದರೆ ಮುಂದೆ ಯಾವ ಕಾಲಕ್ಕಾದ್ರೂ ಅದು ಮಾಡೋ ರೀತಿ ಇರಬೇಕು, ಅಂತಹದ್ದು ಮಾತ್ರ ಉಳ್ಕೊಳ್ಳುತ್ತೆ. ಅಂದರೆ ಒನ್ ವಿಚ್ ಇಸ್ ಸಸ್ಟೈನಬಲ್, ಎಥಿಕಲ್ ಆ್ಯಂಡ್ ಆಲ್ಸೋ ರೀಪ್ರೊಡ್ಯೂಸಬಲ್. ಇಂಥವು ಜಾಸ್ತಿ ವರ್ಷ ಉಳಿಯುತ್ತೆ. ಬೇರೆದೆಲ್ಲನೂ ಒಂದು ಸ್ವಲ್ಪ ದಿನ ಇರುತ್ತೆ, ಅದಾದಮೇಲೆ ಹೊಟ್ಟೋಗುತ್ತೆ. ಎಷ್ಟೊಂದು ಟೆಕ್ನಾಲಜಿನೂ ಹಾಗೆ ಅಲ್ವಾ, ವಿಚ್ ಎವರ್ ಇಸ್ ಸಸ್ಟೈನಬಲ್ ವಿಲ್ ರಿಮೈನ್ ಫಾರ್ ಲಾಂಗ್ ಟೈಮ್. ಸೊ ಆ ಥರ ಚಿಕಿತ್ಸೆಗಳು ಕೂಡ ಆಯುರ್ವೇದದಲ್ಲಿದೆ. ಎಲ್ಲ ಆಯುರ್ವೇದ ಪರಿಣಿತರು ಕೂಡ ಎಸ್ಪೆಷಲಿ ಈ ಶಲ್ಯ ಚಿಕಿತ್ಸೆ ಅಂತ ಹೇಳ್ತೀವಿ ಅಂಥವರು ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಯಾಕಂದರೆ ದೇ ವಿಲ್ ಬಿ ಟ್ರೈನ್ಡ್ ಮೋರ್ ಇನ್ ದಟ್ ಆ್ಯಂಡ್ ದೇ ಕ್ಯಾನ್ ಹ್ಯಾಂಡಲ್ ಆಲ್ಸೋ ಇಟ್ ವೆರಿ ವೆಲ್. ಬೇರೆಯವ್ರನ್ನ ಶಾಲಾಕ್ಯ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದರೆ ಊರ್ಧ್ವ ಜತೃಗತ ಅಂದರೆ ಹೆಡ್ ಆ್ಯಂಡ್ ನೆಕ್, ENT ಹೆಡ್ ಆ್ಯಂಡ್ ನೆಕ್ ಅಂತ ಹೇಳ್ತೀವಿ. ಈ ಒಂದು ಸ್ಪೆಷಾಲಿಟಿ ಮಾಡಿದವ್ರು ಕೂಡ ಇದನ್ನು ಮಾಡ್ತಾರೆ. ಇದು ಎಲ್ಲರಿಗೂ ಕೇಳುವಂಥದ್ದು ಆ್ಯಂಟಿ ಏಜಿಂಗ್ ರಿಲೇಟೆಡ್. ಈಗ ಎಲ್ಲ ಇಲ್ಲಿ ಲೈನ್ಸ್ ಬರ್ತಾ ಇದೆ, ಇಲ್ಲಿ ಲೈನ್ಸ್ ಬರ್ತಾ ಇದೆ. ಈ ಬೋಟಾಕ್ಸ್ ತುಂಬ ಫೇಮಸ್ ಇವಾಗ, ಯಾರು ನೋಡಿದ್ರು ಅದೊಂದು ಇಂಜೆಕ್ಷನ್ ತೊಗೊಂಡ್ಬಿಡ್ಬೇಕು, ಅದು ಏಜಿಂಗ್ ಆಗಬಾರ್ದು, ಆ್ಯಂಟಿ ಏಜಿಂಗ್ ಥರ ನನಗೆ ಇನ್ನೂ ಹೆಂಗಾಗಿ ಕಾಣಬೇಕು. ಆ ಥರದ್ದಕ್ಕೆ ಈ ಲೈನ್ಸ್ ಪ್ರಿವೆನ್ಷನ್ ಇರ್ಬೋದು, ಅದಕ್ಕೇನಾದರೂ ಬೆಸ್ಟ್ ಪ್ರಾಕ್ಟೀಸಸ್ ಇದೆಯಾ? ಏನು ಮಾಡಬಹುದು ಆ್ಯಂಟಿ ಏಜಿಂಗ್ಗೆ? ನಿಮ್ಗೆ ಗೊತ್ತಿರ್ಬೋದು, ಚವನಪ್ರಾಶ ಅನ್ನೋವಂಥದ್ದು ಒಂದು ಬಹಳ ತುಂಬ ಪಾಪ್ಯುಲರ್ ಆಗಿರೋವಂಥದ್ದು ಇದು ಆಯುರ್ವೇದದಲ್ಲಿ. ಇದನ್ನು ಮಾಡಿದವ್ರು ಯಾರು ಅಂತ ಹೇಳಿದ್ರೆ, ಇದನ್ನು ಕೊಟ್ಟವ್ರು ಯಾರು ಅಂದರೆ ಚವನ ಋಷಿಗಳು ಅಂತ. ಚವನ ಋಷಿಗಳು ಯಾರು ಅಂದರೆ ಅವರು ಮತ್ತೆ ಯೌವನವನ್ನು ಮತ್ತೆ ಪಡ್ಕೊಂಡವರು ಅಂತರು ಅಂತ. ಹಾಗಾಗಿ ಅದಕ್ಕೆ ಅದನ್ನ ವರ ತಗೊಂಡು ಮಾಡಿದ್ರು. ಅವರು ಮಾಡಿದಂತಹ ಒಂದು ಈ ಒಂದು ಪ್ರಾಶ, ಅಂದ್ರೆ ಯಾವ್ದನ್ನ ನಾವು ಪ್ರಾಶನ ಮಾಡ್ತೀವೋ ಅದಕ್ಕೆ ಚವನ ಪ್ರಾಶ ಅಂತ ಹೇಳ್ತೀವಿ. ಅಂದ್ರೆ ಚವನ ಋಷಿಗಳೇ ಮಾಡಿಕೊಟ್ಟಿದ್ದು, ಚವನ ಋಷಿಗಳು ಅದನ್ನ ಹೇಳಿದ್ದು. ಅದು ಚರಕ ಸಂಹಿತೆಯ ರಸಾಯನ ಚಿಕಿತ್ಸಾ ಅಧ್ಯಾಯದಲ್ಲಿ ಇರುವಂತಹದ್ದು. ಈ ರಸಾಯನ ಚಿಕಿತ್ಸೆ ಅಂದ್ರೆ ಏನು? ಇದು ಆಯುರ್ವೇದದ ಒಂದು ಅಂಗ, ಅಂದ್ರೆ ಅಷ್ಟಾಂಗ ಆಯುರ್ವೇದ ಅಂತ ಏನು ಹೇಳ್ತೀವಿ. ಕಾಯ ಬಾಲ ಗ್ರಹ ಊರ್ಧ್ವಾಂಗ ಶಲ್ಯ ದಂಷ್ಟ್ರ ಜರ ವೃಷ. ಜರ ಚಿಕಿತ್ಸಾ ಅಂತ ಹೇಳ್ತೀವಿ. ಜರ ಅಂದ್ರೆ ವಯಸ್ಸಾಗುವಂಥದ್ದು. ಈ ಜರವನ್ನ ಪ್ರಿವೆಂಟ್ ಮಾಡುವಂಥದ್ದು, ಅಂದರೆ ಈ ಜರ ಅವಸ್ಥೆಯಲ್ಲಿ ಬರುವಂತಹ ಯಾವುದೇ ವ್ಯಾಧಿಗಳಿರ್ಬೋದು ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ, ಜೊತೆಗೆ ಇಲ್ಲಿ ರಸಾಯನ ಅಂತ ಹೇಳಿದ್ರೆ ರಸ ಅಯನಂ ಅಂದರೆ ನಮ್ಮ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುವಂಥದ್ದು, ಜೊತೆಗೆ ನಮ್ಮ ಮತ್ತೆ ರಿಜುವಿನೇಷನ್ ಥೆರಪೀಸ್ ಅಂತ ಏನು ಹೇಳ್ತೀವಿ. ಈ ರಸಾಯನ ಚಿಕಿತ್ಸೆ ಒಂದು ಆಯುರ್ವೇದದ ಒಂದು ಪ್ರಮುಖವಾದಂತಹ ಭಾಗ. ಜೊತೆಗೆ ಇದರಲ್ಲಿ ಪ್ರಿವೆನ್ಷನ್ ಕೂಡ ಇದೆ, ಅಂದರೆ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಆರ್ ಆಲ್ಸೋ ದೇರ್ ಇನ್ ದಿಸ್. ಅದಕ್ಕೆ ನಾವು ಆಯುರ್ವೇದದಲ್ಲಿ ಯೂಶಲಿ ಯಾವುದು ಔಷಧಿಗಳನ್ನು ನಾವು ಲೈಫ್ ಲಾಂಗ್ ಕೊಡೋದಿಲ್ಲ. ಆದರೆ ಒಂದು ಸೆಕ್ಷನ್ ಆಫ್ ಮೆಡಿಸಿನ್ಸ್ ಮಾತ್ರ ನಾವು ಸ್ವಲ್ಪ ಜಾಸ್ತಿ ದಿನ ಕೊಡಬಹುದು, ದೀರ್ಘಕಾಲ ಕೊಡಬಹುದು. ಯಾವುದು ಅಂತ ಹೇಳಿದ್ರೆ ಅದು ರಸಾಯನ ಔಷಧಿಗಳು. ಅಂದರೆ ಯಾವುದು ರಸಾಯನ ಅಂತಲೂ ಹೇಳ್ತೀವಿ, ಅಂದರೆ ಸ್ವಲ್ಪ ಮಿನರಲ್ಸ್ ಇರುವಂತಹದ್ದೊಂದು. ಜೊತೆಗೆ ಈ ಲೇಹಗಳು ಅಂತ ಏನು ಹೇಳ್ತಾರೆ, ಪ್ರಮುಖವಾಗಿ ಲೇಹಗಳೆಲ್ಲ ರಸಾಯನದ ಒಂದು ನಾವು ಸುಮ್ಮನೆ ಮನೇಲಿ ಕೊಡ್ತಾ ಇರೋದು. ನನಗೆ ಯೋಚನೆ ಮಾಡ್ತಿದ್ದೀನಿ, ಯಾಕೆ ಇದೆಲ್ಲ ಮರ್ತೇ ಬಿಟ್ವಿ, ನಾವು ತಗೊಳ್ತಾನೆ ಇಲ್ಲ. ಕೂಷ್ಮಾಂಡ ರಸಾಯನ ಇವೆಲ್ಲ ರೆಗ್ಯುಲರ್ ಆಗಿ ತಗೊಳ್ತಾ ಇದ್ವಿ. ಹಾಗಾಗಿ ಆಟೋಮೆಟಿಕ್ ಆಗಿ ಬೈ ಡಿಫಾಲ್ಟ್ ಅದೆಲ್ಲ ಇಟ್ ಟು ಟೇಕ್ ಕೇರ್ ಆಫ್ ಅವರ್ ಹೆಲ್ತ್. ಈ ನಡುವೆ ಅದನ್ನು ಮಾಡ್ತಿಲ್ಲ, ಅದು ಔಷಧವಾಗಿ ಪ್ರಿಸ್ಕ್ರಿಪ್ಷನ್ನಲ್ಲಿ ಬರುತ್ತೆ. ಹಾಗಾಗಿ ಈ ರಸಾಯನ ಚಿಕಿತ್ಸೆನಲ್ಲಿ ಇದು ಅಂದರೆ ಈ ಅಕಾಲ ವಲಿ, ಅಂದರೆ ನೀವು ಲೈನ್ಸ್ ಅಥವಾ ರಿಂಕಲ್ಸ್ ಅಂತ ಹೇಳ್ತೀವಿ, ಅದಕ್ಕೆ ವಲಿ ಅಂತ ಹೇಳ್ತೀವಿ. ಅಂದರೆ ರಿಂಕಲ್ಸ್ ಆಗುವಂಥದ್ದು. ಈ ಆ್ಯಂಟಿ ರಿಂಕ್ಲಿಂಗ್ ಏಜೆಂಟ್ಸ್ ಆಗಿ ಸಾಕಷ್ಟು ಔಷಧಿಗಳನ್ನು ನಮ್ಮಲ್ಲಿ ಹೇಳಿದ್ವಿ. ಅಂದರೆ ಎಸ್ಪೆಷಲಿ ಈಗ ನಾವು ಸ್ನಿಗ್ಧತೆಯನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ಅದರಲ್ಲಿ ಉತ್ತಮವಾಗಿರುವಂಥದ್ದಂತೂ ಅಂದರೆ ಬೆಣ್ಣೆ ಅಥವಾ ನವನೀತ ಅಂತ ಹೇಳ್ತೀವಿ. ಅದು ನವನೀತ ತುಂಬ ಒಳ್ಳೆಯದು. ಅಂದರೆ ಒಂದಷ್ಟು ಇದರಲ್ಲಿ ನಾವು ನವನೀತ ಲೇಪನ ಕೂಡ ಮಾಡ್ತೀವಿ, ಅಂದರೆ ನವನೀತೆಯಿಂದ ಮಾಡಿರುವಂತಹ ಔಷಧಿಗಳು ಬರುತ್ತೆ. ಇನ್ನು ಜೊತೆಗೆ ಸಂಸ್ಕೃತ ಘೃತ, ಅಂದರೆ ಸಂಸ್ಕೃತ ಅಂದರೆ ಯಾವುದನ್ನು ನಾವು ಸಂಸ್ಕಾರ ಮಾಡುತ್ತೇವೋ ಅಂತಹ ಘೃತ. ಅದರಲ್ಲಿ ಶತಧೌತ ಘೃತ ಅಂತ ಬರುತ್ತೆ. ಅಂದರೆ ಶತ ಅಂದರೆ 100 ಬಾರಿ ನಾವು
ಅದನ್ನು ಪ್ರೊಸೆಸ್ ಅಂದರೆ ಘೃತವನ್ನು ಪ್ರೊಸೆಸ್ ಮಾಡಿರುವಂಥದ್ದು ಶತಧೌತ ಘೃತ. ಸಹಸ್ರಧೌತ ಘೃತ ಅಂತಲೂ ಬರುತ್ತೆ, ಅಂದರೆ 1000 ಟೈಮ್ಸ್ ಇಟ್ ಇಸ್ ಪ್ರೊಸೆಸ್ಡ್. ಏನಿಲ್ಲ, ಬರೀ ಸಿಂಪಲ್ ಘೃತ ಅಂದರೆ ತುಪ್ಪವನ್ನು ನಾವು 100 ಟೈಮ್ಸ್ ಪ್ರೊಸೆಸ್ ಮಾಡಿದರೆ ಅದಕ್ಕೆ ಶತಧೌತ ಘೃತ ಅಂತ ಹೇಳ್ತೀವಿ. 1000 ಟೈಮ್ಸ್ ಅದನ್ನು ಪ್ರೊಸೆಸ್ ಮಾಡಿದರೆ ಅದಕ್ಕೆ ಸಹಸ್ರಧೌತ ಘೃತ ಅಂತ ಹೇಳ್ತೀವಿ. ಈ ನಾನೊಂದು ಈ ಶತಧೌತ ಘೃತ ಈ ಕಾಲಿಗೆ ಹಚ್ಕೊಳ್ಳಿ ಅಂತ ಕೊಟ್ಟಿದ್ರು ಯಾವಾಗಲೂ. ಈ ಡ್ರೈ ಸ್ಕಿನ್ಗೆ ಇದ್ರೆ ವಾರ್ಮ್ ಬಿಸಿ ಬಿಸಿ ಆಗ್ತಾ ಇದೆ ಕಾಲು, ಆ ಥರದ್ದಕ್ಕೆ. ಅಂದರೆ ಅದರಲ್ಲಿ ಶತಧೌತ ಅಂದರೆ 100 ಸರಿ ತಿರುಗಿಸಿರೋದು ಅಂತನಾ ಕಾಯುವಾಗ? ಅಲ್ಲ, ಧೌತ ಅಂದರೆ ಅದನ್ನು ತೊಳೆದಿರುವಂಥದ್ದು. ಧೌತ ಅಂದರೆ ಅದನ್ನು ತೊಳೆದಿರುವಂಥದ್ದು, ಪ್ರೊಸೆಸ್ ಮಾಡಿರುವಂಥದ್ದು. ಹಾಗಾಗಿ ಅದರಲ್ಲಿ ಶೀತತ್ವ ಜಾಸ್ತಿ ಆಗಿರುತ್ತೆ. ಶೀತತ್ವ ಇರೋದ್ರಿಂದ ಸ್ನಿಗ್ಧತೆನೂ ಇದೆ, ಅಂದರೆ ಅದರಲ್ಲಿ ಜಿಡ್ಡಿನಂಶನೂ ಇದೆ, ಶೀತತ್ವನೂ ಇದೆ. ಹಾಗಾಗಿ ಅದಕ್ಕೆ ಹೀಲಿಂಗ್ ಪ್ರಾಪರ್ಟಿ ತುಂಬ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಅದು ನಾವು ನೋಡಿರಬಹುದು ವ್ರಣಚಿಕಿತ್ಸೆ ಕಾಸ್ಟ್ಲಿ ಕೂಡ. ಅದು ಒಂದು 5 ಗ್ರಾಮ್ ಟ್ಯೂಬ್ಗೆನೆ ಅದು ಕಾಸ್ಟ್ಲಿ ಇದೆ. ಅಂದ್ರೆ ನಿಮ್ಗೆ ಈಗ ಆನ್ಲೈನ್ ಅಲ್ಲಿ ನೋಡಿದ್ರೆ ಸಾಕಷ್ಟು ಕಾಸ್ಟ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ವಿ, ಕುಂಕುಮಾದಿ ತೈಲ ನೀವು ಆನ್ಲೈನ್ ಅಲ್ಲಿ ನೋಡಿದ್ರೆ ಪ್ರೈಸ್ 1500 2000 ಇರುತ್ತೆ. ಅದೇ ನಮ್ಮ ಆಯುರ್ವೇದದ ಕ್ಲಾಸಿಕಲ್ ಅಂಗಡಿಗಳಲ್ಲಿ ಬಂದು ನೀವು ತಗೊಂಡ್ರೆ ಅಥವಾ ಕ್ಲಿನಿಕ್ಸ್ ಅಲ್ಲಿ ತಗೊಂಡ್ರೆ ಅದು ಒಂದು 300-400 ರೂಪಾಯಿಗೆ ಸಿಗುತ್ತೆ. ಆಕ್ಚುಲ್ ಆಗಿ ಇಟ್ ವಿಲ್ ಬಿ ಓನ್ಲಿ ಸೋ ಮಚ್. ಆನ್ಲೈನ್ ಇದರಲ್ಲಿ ಅದನ್ನು ತುಂಬ ಹೈಪ್ ಮಾಡಿ ಮಾಡಿರ್ತಾರೆ, ಅಂದರೆ ಬೇರೆಯವರು ಅದನ್ನು ತೊಗೊಂಡಿರ್ತಾರೆ, ಅಂದರೆ ಥರ್ಡ್ ಪಾರ್ಟಿ ಅವ್ರು ತೊಗೊಂಡು ಅದನ್ನು ಇದು ಮಾಡಿರ್ತಾರೆ. ಬಟ್ ಆ್ಯಕ್ಚುಲಿ ನೋಡಿದ್ರೆ ನಿಮಗೆ ಅದರ ಕಾಸ್ಟ್ ಸರಿಯಾಗಿರೋ ಸೋರ್ಸ್ ಅಲ್ಲಿ ತಗೋಬೇಕು, ಅವಾಗ ಕಡಿಮೆ ರೇಟಲ್ಲಿ ಸಿಗುತ್ತೆ. ಖಂಡಿತ. ಅದಕ್ಕೆ ನೀವು ನೋಡಿರ್ಬೋದು ಹಳೆ ಕಾಲದಲ್ಲಿ ನಮಗೆ ಇಷ್ಟು ಕಮ್ಮಿಗೆ ಸಿಕ್ತಿತ್ತು, ಯಾಕೆ ಇಷ್ಟೊಂದು ಜಾಸ್ತಿ ಆಗೋಗಿದೆ ಅಂತ ಕೂಡ ಹೇಳ್ತಾರೆ ಅಲ್ವಾ. ಹಾಗಾಗಿ ಸೊ ಈ ರೀತಿಯಾದಂತಹ ಕಾಸ್ಟ್ ಎಫೆಕ್ಟಿವ್ ಆಗಿರುವಂಥದ್ದು ಇದೆ. ಈವನ್ ಒಂದಷ್ಟಂತೂ ನಾವು ಮನೇಲೂ ಮಾಡ್ಕೊಳ್ಳೋದು. ಮುಂಚೆ ಎಲ್ಲ ಈ ಶತಧೌತ ಘೃತ ಎಲ್ಲ ಮನೇಲೂ ಮಾಡ್ತಾ ಇದ್ರು, ಅಂದರೆ ವಿಧಾನ ಗೊತ್ತಿತ್ತು ಹಾಗಾಗಿ ಮಾಡ್ತಾ ಇದ್ರು. ಈಗ ಅಂಗಡಿಗಳಲ್ಲಿ ಸಿಗುತ್ತೆ, ತಗೊಳ್ಬಹುದು. ಅದನ್ನು ಯೂಸ್ ಮಾಡೋದು ಬಹಳ ಒಳ್ಳೆಯದು. ಈ ಒಲಿ ಅಂದರೆ ಈ ರಿಂಕಲ್ಸ್, ಆ್ಯಂಟಿ ರಿಂಕ್ಲಿಂಗಿಗೆ ತುಂಬ ಒಳ್ಳೆಯದು. ಅದನ್ನು ಇನ್ ಜನರಲ್ ಉಪಯೋಗಿಸ್ಬೋದು, ಅಂದರೆ ಯಾವುದೇ ಪ್ರಕೃತಿಯವರು ಆದರೂ ಕೂಡ ಉಪಯೋಗಿಸ್ಬೋದು. ಅದರಲ್ಲೇನು ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ, ಅದನ್ನು ಉಪಯೋಗಿಸ್ಬೋದು. ನಂತರ ನಾನು ಹೇಳಿದಾಗೆ ಒಲಿ ಬರೋದಕ್ಕೆ ಒಂದು ನೀರಿನ ಅಂಶ ಕಾರಣ. ಅಂದರೆ ನಮಗೆ ವಯಸ್ಸಾಗ್ತಾ ಆಗ್ತಾ ಯೂಶಲಿ ಸ್ಕಿನ್ ಅಂದರೆ ನಮ್ಮ ಮಸಲ್ಸ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಹಾಗಾಗಿ ಟೋನ್ ಕಡಿಮೆ ಆಗುತ್ತೆ. ಹಾಗಾಗಿ ರಿಂಕ್ಲಿಂಗ್ ಬಹಳ ಸಹಜ. ಬಟ್ ಅದನ್ನು ಹೆಚ್ಚು ಮಾಡ್ಕೊಳ್ಬೇಕು ಅಥವಾ ಅದನ್ನು ಮಸಲ್ನ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ವ್ಯಾಯಾಮವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅವಾಗ ಮಸಲ್ ಟೋನ್ ಇಂಪ್ರೂವ್ ಆಗಿರುತ್ತೆ, ಅವಾಗ ಸ್ಕಿನ್ ಇಟ್ ವಿಲ್ ಬಿ ಅಡ್ಜಸ್ಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ವಾಲ್ಯೂಮ್. ಎರಡನೇದು ಒನ್ಸ್ ಅಗೇನ್ ಅಭ್ಯಂಗಂ ಆಚರಣೆ ನಿತ್ಯಂ. ಅಭ್ಯಂಗ ಚೆನ್ನಾಗಿ ಮಾಡಿಕೊಂಡ್ರೆ ಯೂಶಲಿ ಈ ಜರವನ್ನು ಅದು ಶ್ರಮವಾತಃ ಅಂತ ಹೇಳ್ತೀವಿ. ಅಂದರೆ ಜರವನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಶ್ರಮವನ್ನು ಕಡಿಮೆ ಮಾಡುತ್ತೆ. ಅಂದರೆ ನಮಗೆ ಏನು ಶ್ರಮ ಅಂದರೆ ಸುಸ್ತಾಗುವಂಥದ್ದನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ವಾತವನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ನಿತ್ಯ ಅಭ್ಯಂಗ ಮಾಡ್ಕೊಳ್ಳುವಂಥದ್ದು ಬಹಳ ಉತ್ತಮವಾದಂತಹ ಒಂದು ಇದು, ಎಸ್ಪೆಷಲಿ ಫಾರ್ ಸ್ಕಿನ್ ಆ್ಯಂಡ್ ಹೇರ್. ಅದಕ್ಕೆ ಉತ್ತಮವಾದಂತಹ ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂತ ಹೇಳ್ತೀವಿ. ನಾವು ಹೆಂಗಾಗೂ ಇರಬೇಕು, ಎನರ್ಜೆಟಿಕ್ ಆಗೂ ಇರಬೇಕು, ಹೆಲ್ದಿ ಆಗೂ ಇರಬೇಕು. ಹೌದು, ಅದಕ್ಕೆ ನಾವು ಏನು ಮಾಡಬೇಕು? ಖಂಡಿತ ನಾವು ಯಾವುದೇ ಒಂದು ಜೀವನದಲ್ಲಿ ಏನಾರ ಸಾಧನೆ ಮಾಡಬೇಕು ಅಂತ ಹೊರಟಾಗ ನಾನು ಹೇಳಿದೆ, ಅದೇ ನಾವು ಪ್ರೆಸೆಂಟಬಲ್ ಆಗಿರಬೇಕು ಅಂತ. ನಮಗೆ ಏನೋ ಒಂದು ಪರ್ಪಸ್ ಇರುತ್ತೆ, ಅಂದರೆ ಒಂದು ಮಹತ್ವಾಕಾಂಕ್ಷೆ ಇರುತ್ತೆ. ನೀವು ಹೇಳಿದಾಗ ಒಂದು ಆಕಾಂಕ್ಷೆ ಇರುತ್ತೆ. ಸೊ ಒಂದು ನಮಗೆ ನಮ್ಮ ಇಂಟರ್ನಲ್ಲಿ ನಮಗೆ ಆರೋಗ್ಯದ ಆಕಾಂಕ್ಷೆ ನಮಗಿರಬೇಕು, ಜೊತೆಗೆ ನಮಗೆ ಜೀವನದಲ್ಲಿ ಏನಾರೋ ಒಂದು ಸಾಧನೆ ಮಾಡಬೇಕು ಅನ್ನೋ ಅಂತಹ ಆಕಾಂಕ್ಷೆ ಇರಬೇಕು. ಆವಾಗ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡ್ಕೊಳ್ತೀವಿ. ಹಾಗೆ ನಮ್ಮ ದೈಹಿಕ ಸೌಂದರ್ಯ, ಹಾಗೆ ಈ ಅಂದರೆ ಆಂತರಿಕ ಸೌಂದರ್ಯ ಮತ್ತು ಬಾಹ್ಯ ಸೌಂದರ್ಯ ಎರಡು ಬಗ್ಗೆನೂ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಹಾಗಾಗಿ ವಿ ಶುಡ್ ಹ್ಯಾವ್ ಅ ಪರ್ಪಸ್ ಇನ್ ಅವರ್ ಲೈಫ್. ಅಂದರೆ ನಾನು ಅದೇ ಹೇಳ್ತಾ ಇದ್ದೆ, ಚ್ಯವನ ಋಷಿಗಳಿಗೆ ಒಂದು ಪರ್ಪಸ್ ಇತ್ತು. ಅಂದರೆ ಅವರು ಮತ್ತೆ ಯೌವನ ಸ್ಥಿತಿಗೆ ಹೋಗಬೇಕಾಗಿತ್ತು. ಯಾಕೆ? ಹಿ ಹ್ಯಾಡ್ ಅ ಸ್ಟ್ರಾಂಗ್ ಪರ್ಪಸ್. ಅದಕ್ಕೆ ಅವರು ಸಾಧನೆ ಮಾಡಿ ನಂತರ ಅವರು ಯೌವನಾವಸ್ಥೆಯನ್ನು ಪಡೆದರು. ಹಿ ಹ್ಯಾಡ್ ಅ ವೆರಿ ಸ್ಟ್ರಾಂಗ್ ಪರ್ಪಸ್. ಆ ರೀತಿ ನಾವು ಒಂದು ಸ್ಟ್ರಾಂಗ್ ಪರ್ಪಸ್ ಇದೆ. ನೀವು ಹೇಳಿದ್ರಿ ಸೆಲೆಬ್ರಿಟೀಸ್ಗೆ ಒಂದು ಪರ್ಪಸ್ ಇದೆ, ಅಂದರೆ ಅವ್ರು ಏನಾರಾಗಲಿ ರಿಸ್ಕ್ ತಗೊತಾರೆ ಅಂತ. ಅಂದರೆ ಆದರೆ ಆಗಲಿ ಇಲ್ಲ ಅಂದ್ರೆ ಇಲ್ಲ ಅನ್ನೋ ಥರ, ಅಂದರೆ ಡೂ ಆರ್ ಡೈ ಸಿಚುವೇಶನ್. ಹಾಗಾಗಿ ನಮ್ಮ ಶರೀರದ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕು ಅಂತ ಆದರೆ, ಅಂದರೆ ನಾವು ದೀರ್ಘಾಯುವಾಗಿರಬೇಕು ಅಂತ ಆದರೆ ನಾವು ವಿ ಹ್ಯಾವ್ ಟು ಟೇಕ್ ಸರ್ಟನ್ ರಿಸ್ಕ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಫಾರ್ವರ್ಡ್. ಡರ್ಕೆ ಹಾಗೆ ಜೀತ್ ಹೇ ಅಂತ ಹೇಳ್ತೀವಲ್ಲ, ಆ ಥರ. ಅಂದರೆ ಡರ್ ಅನ್ನೋದಕ್ಕಿಂತ ಇದು ಇಲ್ಲೇನು ಭಯ ಪಡಬೇಕಾಗಿಲ್ಲ, ಯಾಕಂದರೆ ಆಯುರ್ವೇದ ನಮ್ಮ ಜೊತೆಗಿದೆ. ಯಾಕೆ ಅಂದರೆ ಆಯುರ್ವೇದವನ್ನು ಸಾಮಾನ್ಯದವ್ರು ಕೊಟ್ಟಿಲ್ಲ, ಎಲ್ಲ ಬ್ರಹ್ಮ ಸ್ಮೃತ್ವ ಆಯುಷೋ ವೇದಂ ಅಂತ, ಅಂದರೆ ಬ್ರಹ್ಮನಿಂದ ಬಂದಿರುವಂಥದ್ದು, ಅಶ್ವಿನಿ ದೇವತೆಗಳು, ಧನ್ವಂತರಿ ಸ್ವರೂಪಿಯಾದ ಪರಮಾತ್ಮ ಕೊಟ್ಟಿರುವಂಥದ್ದು. ಹಾಗಾಗಿ ನಮಗೆ ಹೆದರ್ಕೊಳ್ಳುವಂಥದ್ದು ಇಲ್ಲವೇ ಇಲ್ಲ. ಇದನ್ನು ಉಪಯೋಗಿಸ್ಕೊಂಡು, ಅಂದರೆ ನಮ್ಮ ಏನು ಶಾಸ್ತ್ರ ಇದೆ, ಅಂದರೆ ವಿಜ್ಞಾನ ಇದೆ, ಆ ವಿಜ್ಞಾನವನ್ನು ನಾವು ನಮ್ಮ ವಿಶೇಷವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಹಾಗೆ ಆಯುರ್ವೃದ್ಧಿಗೆ ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತ ನಮ್ಮ ಜೀವನದಲ್ಲಿ ಆಗಬೇಕಾಗಿರುವಂತಹ ಧರ್ಮ ಆಚರಣೆ, ಅರ್ಥ ಆಚರಣೆ ಮತ್ತು ನಮ್ಮ
ಕಾಮ ಅಂದರೆ ಏನು ಡಿಸೈರ್ಸ್ ಇದೆಯೋ ನಮ್ಮ ಲೈಫಲ್ಲಿ ಅದನ್ನು ಪಡ್ಕೊಂಡು ನಂತರ ನಾವು ಸಾಕಷ್ಟು ಜೀವನವನ್ನು ನಡೆಸಿ ನಂತರ ಮೋಕ್ಷದ ಅಥವಾ ನಾವು ಸಾಧನೆ ಮಾರ್ಗವನ್ನು ನಾವು ಪಡ್ಕೊಳ್ಬೇಕು. ಸೌಂದರ್ಯ ಯಾಕೆ ಬೇಕು ಅಂದರೆ, ನಾವು ಯಾಕೆ ಚೆನ್ನಾಗಿ ಕಾಣಬೇಕು ಅಥವಾ ಚೆನ್ನಾಗಿರಬೇಕು ಅಂದರೆ, ದೈಹಿಕ ಸೌಂದರ್ಯ ಚೆನ್ನಾಗಿರಬೇಕು ಅಂತಾದರೆ ನಮಗೆ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿ ಇದ್ದರೆ ಮಾತ್ರ ನಾವು ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಈಗ ನಮ್ಮ ಋಷಿಮುನಿಗಳನ್ನು ನೋಡಿದ್ರೆ, ಪೂರ್ವದಲ್ಲಿ ಇರುವಂತಹ ರಾಘವೇಂದ್ರ ಸ್ವಾಮಿಗಳಿರಬಹುದು, ಅವ್ರನ್ನ ನೋಡಿ ಇಂಥ ಕಾಂತಿ ಇತ್ತು, ಅಥವಾ ಮಧ್ವಾಚಾರ್ಯ ಇರಬಹುದು, ಎಷ್ಟು ಅವ್ರ ಮಸಲ್ ಟೋನ್ ನೋಡಬೇಕು ಅಂತಾದರೆ ಮಸಲ್ ಟೋನ್ ಮಧ್ವಾಚಾರ್ಯರಿಗೆ ತುಂಬ ಚೆನ್ನಾಗಿತ್ತು. ಅದೇ ಅದು ಇದಾಗಿ ಹೇಳೋದಲ್ಲ, ಆದರೆ ಅಷ್ಟು ಅಂದರೆ ದೈಹಿಕ ಅಂದ್ರೆ ಸರ್ವ ಲಕ್ಷಣ ಸಂಪನ್ನರು ಕೂಡ. ಯಾಕಂದ್ರೆ 32 ಲಕ್ಷಣಗಳು, ಅದರಲ್ಲಿ ಲಕ್ಷಣ ಶಾಸ್ತ್ರನೇ ಅವರು ಅದನ್ನೇ ಒಂದು ತಂತ್ರಸಾರ ಬರೆದ್ಬಿಟ್ಟಿದ್ದಾರೆ. ಒಬ್ಬ ಒಳ್ಳೆ ಸೌಂದರ್ಯವರಾಗಿರ್ಬೇಕು ಅಂದ್ರೆ, ಒಳ್ಳೆ ಆರೋಗ್ಯವಾಗಿರ್ಬೇಕು ಅಂದ್ರೆ ಯಾವ ತರ ಮೆಜರ್ಮೆಂಟ್ಸ್ ಇರಬೇಕು ಅಂತ, ಎಷ್ಟು ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ತಲೆ ಸೈಜ್ ಎಷ್ಟಿರ್ಬೇಕು, ಮುಖ ಎಷ್ಟಿರ್ಬೇಕು, ಕೈ ಕಾಲು, ಆ ಸ್ಕಿನ್ ಕಲರ್ ಏನು, ಪ್ರತಿಯೊಂದು ಅವ್ರು ಮಾಡಿದ್ದಾರೆ. ಅಂದ್ರೆ ಅದೇ ತರ ಇದ್ರು ಕೂಡ ಅವರು ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಆಯುರ್ವೇದದಲ್ಲಿ ಶಾರೀರ ಸ್ಥಾನದಲ್ಲಿ ಇದನ್ನ ಹೇಳಿದ್ದಾರೆ. ಅಂದ್ರೆ ನಾವು 84 ಅಂಗುಲ ಉದ್ದ ಇರಬೇಕು ಒಂದು ಮನುಷ್ಯ, ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಒಂದು ಇದಕ್ಕೆ ಏನೇನಿರಬೇಕು ಅಂತ, ಮುಖ ಎಷ್ಟಿರಬೇಕು, ಕಾಲು ಎಷ್ಟಿರಬೇಕು, ಇದಿರಬೇಕು. ಈವನ್ ಜಾತಕರ್ಮ ಅಂದರೆ ಮಗು ಹುಟ್ಟಿದಾಗ ಯಾವುದಾದ್ರು ಎಷ್ಟೆಷ್ಟು ಮೆಜರ್ಮೆಂಟ್ ಇರಬೇಕು ಅಂತ ಕೂಡ ಕೊಟ್ಟಿದ್ದಾರೆ ನಮ್ಮ ಶಾರೀರ ಸ್ಥಾನದಲ್ಲಿ. ಸೊ ಆ ರೀತಿ ಅಂದರೆ ಇದು ಸೌಂದರ್ಯ ಅಂತಲ್ಲ, ಇಟ್ ಇಸ್ ಏನು ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ಸ್ ಏನಿರಬೇಕು ಅದಕ್ಕೆ ಅನುಗುಣವಾಗಿ ನಾವು ಏನು ಮಾಡಬೇಕು ಅಂದರೆ, ಯಾವ್ದು ಕರೆಕ್ಟು ಯಾವ್ದು ಕರೆಕ್ಟ್ ಅಲ್ಲ ಅಂತ ನಮ್ಗೆ ಗೊತ್ತಿರಬೇಕಲ್ವಾ. ಸೊ ದಟ್ ವಿ ಕ್ಯಾನ್ ಬ್ಯಾಲೆನ್ಸ್ ಇಟ್ ಫರ್ದರ್. ಸೊ ಹಾಗಾಗಿ ನಮ್ಮ ಎನರ್ಜಿ ಅಂದರೆ ನಮ್ಮ ಶಾರೀರಿಕವಾದಂತಹ ಶಕ್ತಿ ಏನಿದೆ ಅದನ್ನು ಹೆಚ್ಚಿಸ್ಕೊಳ್ಳುವಂಥದ್ದು ಸಾಧ್ಯ ಆಗೋದು ನಮ್ಮ ಬಾಹ್ಯ ಸೌಂದರ್ಯ ಮತ್ತು ಆಂತರಿಕ ಸೌಂದರ್ಯ ಎರಡೂ ಇದ್ದಾಗ. ಹಾಗಾಗಿ ಇದಕ್ಕೆ ನಾವು ಖಂಡಿತವಾಗಿ ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಇದಕ್ಕೆ ಇಂಪಾರ್ಟೆನ್ಸ್ ಇರಲಿಲ್ಲ ಅಂತಿದ್ದಿದ್ರೆ ಆಯುರ್ವೇದದಲ್ಲಿ ಇದನ್ನು ಹೇಳ್ತಾನೆ ಇರಲಿಲ್ಲ. ಸೊ ಇಷ್ಟೆಲ್ಲ ಸಾಧನಗಳಿದೆ, ಅಲ್ಲಿ ಉಪಯುಕ್ತವಾದ ವಿಷಯಗಳಿದೆ, ನಾವು ಸೌಂದರ್ಯವರ್ಧನೆ ಮಾಡ್ಕೋಬಹುದು ಅಂತ ಇದೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್. ಹೌದು, ಖಂಡಿತ.